ಸಭೆಗೆ ಕೆಎನ್ ರಾಜಣ್ಣ ಅವರು ಸ್ಪರ್ಧೆಯನ್ನ ಮಾಡೋದಿದ್ರೆ ಟಿಕೆಟ್ ಕೊಡಿಸೋಣ. ತುಮಕೂರಿನಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧಿಸುವಂತ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿ ಎಸ್ಆರ್ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಇವರು ಒಂದು ಕಡೆಯಲ್ಲಿ ಇಲ್ಲಿ ಮುಖ್ಯವಾಗಿ ಕೆಎನ್ ರಾಜಣ್ಣ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ದೊಡ್ಡ ಪ್ರಶ್ನೆ ಇದೆ. ಕೆಎನ್ ರಾಜಣ್ಣ ಲೋಕಸಭೆಗೆ ಸ್ಪರ್ಧೆ ಮಾಡೋದಿದ್ರೆ ಟಿಕೆಟ್ ಕೊಡಿಸೋಣ. ರಾಹುಲ್ ಗಾಂಧಿ ತುಮಕೂರಿನಿಂದ ಸ್ಪರ್ಧೆ ಮಾಡೋ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಗಮ ಮಂಡಳಿ ಸ್ಥಾನಕ್ಕೆ ನಾನು 100ಕ್ಕೆ 100 ಆಕಾಂಕ್ಷಿ ಅಲ್ಲ. ಕಾರ್ಯಕರ್ತರಿಗೆ ಮುಖಂಡರಿಗೆ ಅಲ್ಲಿ ಸ್ಥಾನ ಕೊಟ್ಟರೆ ಒಳ್ಳೆಯದು ಹೀಗಂತ ಗುಬ್ಬಿ ಶಾಸಕರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಆಸ್ಪರೆಂಟ್ ಜಾಸ್ತಿ ಅವರೇ, ನಮ್ಮಲ್ಲಿ ಇನ್ನೂ ಯಾರು ಆಸ್ಪರೆಂಟ್ ಅಂತ ಕನ್ಫರ್ಮ್ ಆಗಿಲ್ಲ. ಅದರಿಂದ ಇವತ್ತು ಪೂರ್ವಭಾವಿಯಾಗಿ ಸಭೆ ಮಾಡ್ತಾ ಇದ್ವಿ. ಈಗ ಗೊತ್ತಾಗುತ್ತೆ ಯಾರ್ಯಾರು ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಯಾರು ಇರ್ಬೋದೇನೋ ರಾಜಣ್ಣವ್ರು ನಿಂತ್ಕೊಂತಾರೆ ಅಂದರೆ ರಾಜಣ್ಣವ್ರಿಗೆ ಕೊಡಿಸ್ತೀವಿ. ಇರ್ಬೋದು, ಅವರು ಇರ್ಬೋದು. ಹೈಕಮಾಂಡ್ ಯಾರಿಗೆ ಹೇಳ್ತದೋ ಅವರು ಕ್ಯಾಂಡಿಡೇಟ್ ಆಗ್ತಾರೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಹಾಗೆಯೇ ಜೆಡಿಎಸ್ ಮೈತ್ರಿ ಆದರೆ, ಒಂದು ವೇಳೆ ಈ ಮೈತ್ರಿ ಆದರೆ ಕಾರ್ಯಕರ್ತರಿಗೆ ಸಂಕಷ್ಟ ಆಗತ್ತೆ ಎನ್ನುವುದಾಗಿ ಎಸ್ಆರ್ ಶ್ರೀನಿವಾಸ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಳಮಟ್ಟದ ಕಾರ್ಯಕರ್ತರಲ್ಲಿ ನೇರ ಫೈಟ್ ಮಾಡ್ತಾರೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಹೇಗಾಯಿತು ಅಂತ ಗೊತ್ತಿದೆ. ಈಗ ಬಿಜೆಪಿ ಜೆಡಿಎಸ್ ನಾಯಕರು ಮೈತ್ರಿಯು ಹಾಗೆ ಆಗುತ್ತೆ ಅಂತ ಹೇಳಿ ತುಮಕೂರಿನಲ್ಲಿ ಮೈತ್ರಿ ಭವಿಷ್ಯವನ್ನು ಎಸ್ಆರ್ ಶ್ರೀನಿವಾಸ್ ಅವರು ಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು ಎದುರಿಸಿದಾಗ ಏನಾಯಿತು ಪರಿಣಾಮ, ಈಗಲೂ ಕೂಡ ಅವರಿಬ್ಬರು ಮಾಡ್ಕೊಂಡಿರೋದ್ರ ಪರಿಣಾಮ ಮುಂದಿನ ಚುನಾವಣೆಯಲ್ಲಿ ಅದೇ ಆಗ್ತಕ್ಕಂಥದ್ದು, ಅದೇ ರಿಪೀಟ್ ಆಗುತ್ತೆ. ನಾನು ಮೈತ್ರಿ ಮಾಡ್ಕೊಂಡ ತಕ್ಷಣಕ್ಕೆ ಊರಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಮೈತ್ರಿ ಆಗ್ತಕ್ಕಂಥದ್ದು ಸಾಧ್ಯತೆಯೇ ಕಡಿಮೆ. ಯಾಕೆಂದರೆ ಅಲ್ಲಿ ನಾವು 1 to 1 ಹೋರಾಟ ಮಾಡಿರ್ತಾರೆ. ನಾವೆಲ್ಲೋ ಮೇಲ್ಮಟ್ಟದಾಗಿರ್ತೀವಿ. ಕಾರ್ಯಕರ್ತರು ಕೆಳ ಹಂತದಲ್ಲಿ ಇರ್ತಕ್ಕಂಥವ್ರು, ಬೇಸ್ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು 1 to 1 ಹೋರಾಟ ಮಾಡಿರ್ತಾರೆ. ಅವರೇ ನಿಂತವ್ರೇನೋ ಅನ್ನೋ ರೀತಿಯಲ್ಲಿ ಬಡ್ದಾಡ್ಕೊಂಡು ಕ್ಯಾನ್ವಾಸ್ ಮಾಡಿರ್ತಾರೆ. ಅಂಥದ್ರಲ್ಲಿ ಎಲ್ಲಿ ಕಾರ್ಯಕರ್ತರ ಮನಸ್ಸುಗಳನ್ನ ಒಂದು ಮಾಡ್ತಕ್ಕಂಥದ್ದು ಸಾಧ್ಯತೆಯೇ ಕಡಿಮೆ. ಅದರಿಂದ ಇದು ಎಷ್ಟು ಮಟ್ಟಿಗೆ, ಈಗ ಉದಾಹರಣೆಗೆ ನೀವು ತುಮಕೂರು ರೂರಲ್ ತಾಳಿ. ತುಮಕೂರು ರೂರಲಲ್ಲಿ ಇಬ್ಬರ ಮಧ್ಯದಲ್ಲಿ ಅವು ಮುಂಗಿಸಿ ಹೋರಾಟ ನಡೀತಾ ಇತ್ತು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.